ತರಗತಿಯ ಇಂಗ್ಲಿಷ್ ಭಾಷೆಯ 6ನೇ ಪದ್ಯ ದ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಇದನ್ನು ಬರೆದವರು ಜೇಮ್ಸ್.T ಫೀಲ್ಡ್ಸ್. ಸ್ವಲ್ಪ ಅರ್ಥಗಳಿದೆ ಇದರಲ್ಲಿ. ಮೀನಿಂಗ್ಸು: ಸ್ಟ್ರಾಮ್ ಅಂದರೆ ಚಂಡಮಾರುತ, ರ್ಯಾಟ್ಲಿಂಗ್ ಅಂದರೆ ಗಲಾಟೆ, ಟ್ರಂಪೆಟ್ ಅಂದರೆ ಕಹಳೆ, ಶಡರ್ಡ್ ಅಂದರೆ ನಡುಗಿತು, ಬ್ರೆತ್ ಅಂದರೆ ಉಸಿರು, ರೋರಿಂಗ್ ಅಂದರೆ ಗರ್ಜಿಸು, ಸ್ಟ್ಯಾಗರ್ಡ್ ಅಂದರೆ ದಿಗ್ಭ್ರಮೆಗೊಂಡಿದೆ, ವಿಸ್ಪರ್ಡ್ ಅಂದರೆ ಪಿಸುಗುಟ್ಟಿದೆ, ಮೇಡನ್ ಅಂದರೆ ಕನ್ಯೆ ಅಥವಾ ಕುಮಾರಿ. ವಿ ವೇರ್ crowded in the cabin, not a soul would dare to sleep. It was midnight on the waters and a storm was on the deep. We were crowded. crowded ಅಂದರೆ ಗುಂಪಾಗಿ. crowded in the cabin. cabin ಅಂದರೆ ಒಂದು ಚಿಕ್ಕ ರೂಮ್. not a soul would dare to sleep. ಯಾರೊಬ್ಬರು ಸಹ ನಿದ್ದೆ ಮಾಡೋದಕ್ಕೆ ರೆಡಿ ಇರಲಿಲ್ಲ. it was midnight on the waters ಅಂದರೆ ಮಧ್ಯರಾತ್ರಿ. ಅವರು ಹಡಗಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಅದು ಮಧ್ಯರಾತ್ರಿ. ಆ್ಯಂಡ್ ಎ ಸ್ಟ್ರಾಮ್ ವಾಸ್ ಆನ್ ದ ಡೀಪ್. ತುಂಬ ಆಳವಾದ ಚಂಡಮಾರುತ ಬೀಸ್ತಾ ಇತ್ತು. ಟಿಸ್ ಅ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್. ಇದು ಒಂದು ತುಂಬ ಫಿಯರ್ಫುಲ್ ಅಂದರೆ ತುಂಬ ಹೆದರಿಕೆಯ ಒಂದು ಸಂಗತಿ. ಟು ಬಿ ಶ್ಯಾಟರ್ಡ್ ಬೈ ದ ಬ್ಲಾಸ್ಟ್. ಟು ಬಿ ಶ್ಯಾಟರ್ಡ್ ಅಂದರೆ ಟು ಬ್ರೇಕ್ ಬೈ ದ ಬ್ಲಾಸ್ಟ್. ಆ್ಯಂಡ್ ಟು ಹಿಯರ್ ದ ರ್ಯಾಟ್ಲಿಂಗ್ ಟ್ರಂಪೆಟ್. ರ್ಯಾಟ್ಲಿಂಗ್ ಟ್ರಂಪೆಟ್ ಅಂದರೆ ಕ್ಯಾಬಿನಲ್ಲಿರೋರೆಲ್ಲರೂ ತುಂಬ ಗಲಾಟೆ ಮಾಡ್ತಾಯಿದ್ರು. ಥಂಡರ್ ಕಟ್ ಅವೇ ದ ಮಾಸ್ಟ್. ಥಂಡರ್ ಅಂದರೆ ಗುಡುಗು, ಕಟ್ ಅವೇ ದ ಮಾಸ್ಟ್. ಸೊ ವಿ ಶಡರ್ಡ್ ದೇರ್ ಇನ್ ಸೈಲೆನ್ಸ್. ಶಡರ್ಡ್ ದೇರ್ ಇನ್ ಸೈಲೆನ್ಸ್ ಅಂದರೆ ತುಂಬ ನಡುಗ್ತಾ ಇದ್ರು. ಸೊ ವಿ ಶಡರ್ಡ್ ಅಂದರೆ ನಡುಗೋದು. ವಿ ಶಡರ್ಡ್ ದೇರ್ ಇನ್ ಸೈಲೆನ್ಸ್. ಫಾರ್ ದ ಸ್ಟೌಟೆಸ್ಟ್ ಹೆಲ್ಡ್ ಇಸ್ ಬ್ರೆತ್ ಅಂದರೆ ತುಂಬ ಧೈರ್ಯದಿಂದ ಉಸಿರಾಡ್ತಿದ್ರು. ವೈಲ್ ದ ಹಂಗ್ರಿ ಸಿ ವಾಸ್ ರೋರಿಂಗ್. ಹಂಗ್ರಿ ಸಿ ಅಂದರೆ ಹಸಿವಿನಿಂದ ಕಡಲು ರೋರಿಂಗ್ ಅಂದರೆ ಗರ್ಜಿಸುತ್ತಿತ್ತು. ಆ್ಯಂಡ್ ದ ಬ್ರೇಕರ್ಸ್ ಟಾಕ್ಡ್ ವಿತ್ ಡೆತ್. ಆಸ್ ದಸ್ ವಿ ಸ್ಯಾಟ್ ಇನ್ ದ ಡಾರ್ಕ್ನೆಸ್. ಆಸ್ ದಸ್ ವಿ ಸ್ಯಾಟ್ ಇನ್ ದ ಡಾರ್ಕ್ನೆಸ್ ಅಂದರೆ ಎಲ್ಲರೂ ಕತ್ತಲೆಯಲ್ಲಿ ಕುಳಿತುಕೊಂಡಿದ್ರು. ಈಚ್ ಒನ್ ಬ್ಯುಸಿ ವಿತ್ ದೀಸ್ ಪ್ರೇಯರ್ಸ್. ಪ್ರತಿಯೊಬ್ಬರು ಅವರ ಪ್ರಾರ್ಥನೆಯಲ್ಲಿ ತುಂಬ ಬ್ಯುಸಿಯಾಗಿದ್ದರು. ವಿ ಆರ್ ಲಾಸ್ಟ್ ದ ಕ್ಯಾಪ್ಟನ್ ಶೌಟೆಡ್. ಕ್ಯಾಪ್ಟನ್ ಏನು ಮಾಡ್ತಾರೆ? ವಿ ಆರ್ ಲಾಸ್ಟ್, ನಾವೆಲ್ಲ ಕಳೆದೋಗ್ತೀವಿ ಅಂತ ಕೂಗ್ತಾರೆ. ಆ್ಯಸ್ ಇ ಸ್ಟ್ಯಾಗರ್ಡ್ ಡೌನ್ ದ ಸ್ಟೇರ್ಸ್. ಆ್ಯಸ್ ಇ ಸ್ಟ್ಯಾಗರ್ಡ್ ಡೌನ್ ದ ಸ್ಟೇರ್ಸ್ ಅಂದರೆ ಅವ್ರು ತುಂಬ ದಿಗ್ಭ್ರಮೆಗೊಂಡು ಸ್ಟೇರ್ಸ್ ಇಳಿದು ಬರ್ತಾರೆ. ಸ್ಟೇರ್ಸ್ ಅಂದರೆ ಸ್ಟೆಪ್ಸ್. ಬಟ್ ಹಿಸ್ ಲಿಟಲ್ ಡಾಟರ್ ವಿಸ್ಪರ್ಡ್. ಅಂದರೆ ಕ್ಯಾಪ್ಟನ್ನ ಚಿಕ್ಕ ಮಗಳು ಪಿಸುಗುಡ್ತಿರ್ತಾಳೆ. ಆ್ಯಸ್ ಶಿ ಟುಕ್ ಹಿಸ್ ಐಸಿ ಆ್ಯಂಡ್ ಅಂದರೆ ಅವ್ರ ಕೈಯೆಲ್ಲ ತುಂಬ ತಣ್ಣಗಾಗಿರುತ್ತೆ. ಇಸಂಟ್ ಗಾಡ್ ಅಪಾನ್ ದ ಓಷನ್ ಜಸ್ಟ್ ದ ಸೇಮ್ ಆ್ಯಸ್ ಆನ್ ದ ಲ್ಯಾಂಡ್. ಗಾಡ್ ಅಪಾನ್ ದ ಓಷನ್ ಅಂದರೆ ಸಮುದ್ರದಲ್ಲಿ ದೇವರಿರೋ ಥರ, ಜಸ್ಟ್ ದ ಸೇಮ್ ಆನ್ ದ ಲ್ಯಾಂಡ್ ಭೂಮಿ ಮೇಲೂ ದೇವರಿರ್ತಾರೆ. ದೆನ್ ವಿ ಕಿಸ್ ದ ಲಿಟಲ್ ಮೇಡನ್ ಆ್ಯಂಡ್ ವಿ ಸ್ಪೇಕ್ in better cheer and we anchored safe in harbor when the moon was shining clear. ಎಲ್ಲರೂ ತುಂಬ ಹೆದರ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾಗ ಕ್ಯಾಪ್ಟನ್ನ ಮಗಳು ಸ್ವಲ್ಪ ಧೈರ್ಯ ತುಂಬ್ತಾಳೆ. ಆಗ ಎಲ್ಲರೂ ದೆನ್ ವಿ ಕಿಸ್ ದ ಲಿಟಲ್ ಮೇಡನ್ ಅಂದರೆ ಎಲ್ಲರೂ ಆ ಮಗುನ ಅಪ್ಕೊಂಡು ಮುದ್ದಾಡ್ತಾರೆ. ಆ್ಯಂಡ್ ವಿ ಸ್ಪೇಕ್ ಇನ್ ಬೆಟರ್ ಚಿಯರ್. ಅವರವರೊಳಗೆ ಮಾತಾಡ್ಕೊಳ್ತಾರೆ ಚಿಯರ್ಫುಲ್ಲಾಗಿ. ಆ್ಯಂಡ್ ವಿ ಆ್ಯಂಕರ್ಡ್ ಸೇಫ್ ಇನ್ ದ ಹಾರ್ಬರ್. ಎಲ್ಲರೂ ತುಂಬ ಸೇಫಾಗಿ ಹಾರ್ಬರ್ ಬಂದು ಸೇರ್ತಾರೆ. ವೆನ್ ದ ಮಾರ್ನ್ ವಾಸ್ ಶೈನಿಂಗ್ ಕ್ಲಿಯರ್. ಅವ್ರು ಬಂದು ಸೇರಿದಾಗ ಮಾರ್ನಿಂಗ್ ಬೆಳಗ್ಗೆ ತುಂಬ ಸ್ಕೈ ಕ್ಲಿಯರಾಗಿ ಇರುತ್ತೆ. ಈ ಪದ್ಯ ಮೆಮರೈಸೇಷನ್ಗಿರೋದ್ರಿಂದ ಇದರಿಂದ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫ್ ನಿಮಗೆ 4 ಮಾರ್ಕ್ಸಿಗೆ ಕೊಡಲಾಗುತ್ತೆ. ಅದರಲ್ಲೂ 1-2-3 ಕ್ವೆಶನ್ಸ್ ಈ ಪೋಯಮಿಂದ ಬರುತ್ತೆ. ಮೊದಲನೆಯ ಪ್ರಶ್ನೆ: ವಾಟ್ ಅಕಾರ್ಡಿಂಗ್ ಟು ದ ಪೋಯಟ್ ಇಸ್ ದ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್? ಹೌ ವುಡ್ ಬಿ ದ ಕಂಡೀಷನ್ ಇನ್ ದ ಡೀಪ್ ಸಿ ಡ್ಯೂರಿಂಗ್ ವಿಂಟರ್ ಆನ್ ದ ಸಿ? ಇದಕ್ಕೆ ಉತ್ತರ: ದ ಟೆಂಪೆಸ್ಟ್ ಇಸ್ ದ ಫಿಯರ್ ಥಿಂಗ್ ಇನ್ ವಿಂಟರ್ ಆನ್ ದ ಸಿ. ಇನ್ ದ ಡೀಪ್ ಸಿ ದೇರ್ ವಿಲ್ ಬಿ ಅ ಡಿಸ್ಟರ್ಬೆನ್ಸ್ ಕಾಸ್ಡ್ ಬೈ ದ ಸ್ಪೀಡಿ ಟೆಂಪ್ಸ್ ಆ್ಯಂಡ್ ದ ಸ್ಟ್ರಾಮ್ಸ್. ದ ಸೈಲರ್ಸ್ ಕೆನಾಟ್ ಕಂಟ್ರೋಲ್ ದ ಶಿಪ್ಸ್. ಮುಂದಿನ ಪ್ರಶ್ನೆ: The sailors in the Ballad of the Tempest shuddered in silence. When did they do so? The sailors, ಇದಕ್ಕೆ ಉತ್ತರ: The sailors were troubled by the storm. At a midnight, they were crowded in the cabin of the ship. Suddenly they heard the sound of the breaking mast. So they were shuddered in the silence. ಮುಂದಿನ ಪ್ರಶ್ನೆ: When the captain shouted, "We are lost," how did his daughter react? ಇದಕ್ಕೆ ಉತ್ತರ: When the captain shouted, "We are lost," his daughter asked him if there is also God on the sea, just as on the land. These words inspired desperate captain, so they kissed her. The captain shouted, "We are lost," but the ship reached the harbor safely.
ಹೌ ಡಿಡ್ ದಿಸ್ ಹ್ಯಾಪನ್? ಇದಕ್ಕೆ ಉತ್ತರ, ವೆನ್ ದ ಕ್ಯಾಪ್ಟನ್ ಶೌಟೆಡ್ ವಿ ಆರ್ ಲಾಸ್ಟ್, ಹಿಸ್ ಡಾಟರ್ ಆಸ್ಕ್ಡ್ ಹಿಮ್ ಇಫ್ ದರ್ ಇಸ್ ಆಲ್ಸೋ ಗಾಡ್ ಆನ್ ದ ಸೀ ಜಸ್ಟ್ ಆಸ್ ಆನ್ ದ ಲ್ಯಾಂಡ್. These words inspired the captain. They were cheered up and anchored the ship at the harbor. This miracle happened because of the inspiration they got from the girl.